ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಋಷಭದೇವನು ತನ್ನ ಮಕ್ಕಳಿಗೆ ಮೋಕ್ಷ ಮಾರ್ಗವನ್ನು ಉಪದೇಶಿಸಿ ಅವತಾರ ಸಮಾಪ್ತಿ ಮಾಡಿದುದು ಇವತ್ತು ತಿಳ್ಕೊಂಬೋಣ. ನಾಭಿರಾಜನ ಪತ್ನಿ ಮೇರುದೇವಿಯು ಪುತ್ರರತ್ನವನ್ನು ಪ್ರಸವಿಸಿದ ವಾರ್ತೆಯು ದೇವದುಂದುಬಿಗಳಿಂದ ವಾದನ, ಪುಷ್ಪವೃಷ್ಟಿ ಮುಂತಾದ ಮಂಗಳಕರ ಚಿಹ್ನೆಗಳಿಂದ, ಸೇವೆ ಪಾದಗಳಿಂದಲೂ ಶಿಶುವು ಭಗವದ್ ಅವತಾರಿ ಎಂಬುದನ್ನು ಸ್ಪಷ್ಟಗೊಳಿಸುತ್ತಿದ್ದರು. ಭಗವನ್ ಮಾಯಾ ಮೋಹಿತನಾದ ನಾಭಿರಾಜನು ತನ್ನ ಉದರ ಸಂಭೂತನಾದ ಆ ದಿವ್ಯ ಕುಮಾರನನ್ನು ನೋಡದಂತೆ ಪುತ್ರಭಾವದಿಂದ ಮಹದಾನಂದಗೊಂಡು ಹಿಗ್ಗುತ್ತಾ ತನ್ನ ಸಮಾನ ಭಾಗ್ಯಶಾಲಿ ಯಾರೆಂದು ಹೆಮ್ಮೆಗೊಳಿಸುತ್ತಿದ್ದನು. ದಿನದಿನಕ್ಕೆ ಶುಕ್ಲಪಕ್ಷದ ಚಂದ್ರಕಲೆಯಂತೆ ಅಭಿವೃದ್ಧಿಗೊಳ್ಳುತ್ತಾ ಬೆಳೆಯುತ್ತಿದ್ದ ಋಷಭದೇವನು ಪ್ರಾಣಿಗಳಲ್ಲೂ ದಯಾ ಮಮತೆಗಳಿಂದ ಕೂಡಿದ ಸಮದೃಷ್ಟಿ, ಧೈರ್ಯ ಸಾಹಸಗಳು ಎಲ್ಲರನ್ನೂ ಅಡಗಿಸಿ ಅಳತಕ್ಕ ಪ್ರಭುಶಕ್ತಿ, ಯಾವ ವಿಷಯದಲ್ಲೂ ಕೊರತೆಯನ್ನು ಕಂಡರಿಯದ ಮಹಾವಿಭೂತಿ ಸಾಮರ್ಥ್ಯ, ಇವುಗಳಿಂದ ಜಗದ್ವಿಲಕ್ಷಣ ವ್ಯಕ್ತಿ ಶ್ರೇಷ್ಠನಾಗಿ ಭೂಮಂಡಲವನ್ನಾಳು ಆಳುವುದಕ್ಕಾಗಿಯೇ ಹುಟ್ಟಿ ಬಂದೆನೋ ಎಂಬಂತೆ ಸರ್ವಲಕ್ಷಣ ಸಂಪನ್ನನಾಗಿದ್ದನು. ಆ ಪುತ್ರನು ತನ್ನ ದೇಶದ ಪ್ರಜಾವರ್ಗದವರಿಂದಲೂ ಮಂತ್ರಿ ಸಾಮಂತರಿಂದಲೂ ಪ್ರೀತಿ ವಿಶ್ವಾಸಗಳಿಂದ ಆಧರಿಸಲ್ಪಡುತ್ತಿದ್ದನ್ನು ಕಂಡ ನಾಭಿರಾಜನು ಬಹು ಸಂತಸದಿಂದ ಅವನಿಗೆ ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷೇಕವನ್ನು ನೆರವೇರಿಸಿ ವರ್ಣಾಶ್ರಮ ಧರ್ಮಪಾಲನೆ ಮಾಡುತ್ತಾ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುವಂತೆ ಹಿತಬೋಧೆ ಮಾಡಿ ತಾನು ಪತ್ನಿ ಸಮೇತನಾಗಿ ಬದರಿಕಾಶ್ರಮಕ್ಕೆ ಹೊರಟನು. ಪರಮ ಪವಿತ್ರನಾದ ಆ ಆಶ್ರಮದಲ್ಲಿ ನರನಾರಾಯಣರ ರೂಪದಿಂದ ಕಂಗೊಳಿಸುತ್ತಿದ್ದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀ ವಾಸುದೇವ ಮೂರ್ತಿಯನ್ನು ತಪಸ್ಸಿನಿಂದಲೂ ಭಕ್ತಿ ಶ್ರದ್ಧೆಗಳಿಂದಲೂ ಆರಾಧಿಸಿ ಮೆಚ್ಚಿಸಿ ಆತನ ಪರಮಾನುಗ್ರಹದಿಂದ ಮುಕ್ತಿ ಸಾಮ್ರಾಜ್ಯವನ್ನು ಗಳಿಸಿಕೊಂಡನು. ಭಗವಂತನನ್ನು ಪುತ್ರರೂಪದಿಂದ ಪಡೆದ ನಾಭಿರಾಜನು ಪರಮ ಧನ್ಯನಲ್ಲವೇ? ತನ್ನ ತಂದೆಯ ಮುಕ್ತನಾದ ಮೇಲೆ ಋಷಭದೇವನು ಸ್ವಯಂ ಸರ್ವಜ್ಞನಾಗಿದ್ದರೂ ತನ್ನ ರಾಜ್ಯದ ಪ್ರಜೆಗಳೆಲ್ಲರೂ ತನ್ನ ಆಚರಣೆಯನ್ನು ಆದರ್ಶವಾಗಿಟ್ಟುಕೊಂಡು ನಡೆಯಲೆಂಬುದಕ್ಕಾಗಿ ಜ್ಞಾನಿಗಳು, ವೇದಶಾಸ್ತ್ರ ಪಾರಂಗತರೂ ಆದ ವಿಪ್ರೋತ್ತಮರನ್ನು ಬರಮಾಡಿಕೊಂಡು ಅವರಿಂದ ಸಕಲ ಶಾಸ್ತ್ರಾರ್ಥಗಳನ್ನು, ರಾಜನೀತಿ ರಾಜ್ಯಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಯುಕ್ತ ಕಾಲಗಳಲ್ಲಿ ನಡೆಸಬೇಕಾದ ಸಕಲ ಕರ್ಮಗಳನ್ನು ತಪ್ಪದೆ ನಡೆಸುತ್ತಿದ್ದನು. ಮಹಾವೀರನು, ತೇಜಸ್ಸಂಪನ್ನನು, ಪ್ರಾಯ ಸಮರ್ಥನೂ ಆದ ಋಷಭದೇವನಿಗೆ ದೇವೇಂದ್ರನು ಕನ್ಯಾ ಪ್ರದಾನ ಮಾಡಿ ಗೃಹಾಶ್ರಮಿಯನ್ನಾಗಿಸಲು ಇಚ್ಛಿಸಿದನು. ಋಷಭನು ದೇವೇಂದ್ರನ ಆ ಇಚ್ಛೆಯನ್ನು ಮಾನ್ಯ ಮಾಡಿ ಜಯಂತಿ ಎಂಬ ಕನ್ಯಾ ಶಿರೋಮಣಿಯನ್ನು ವರಿಸಿ ವಿವಾಹವಾಗಿ ಅನುರೂಪಳಾದ ಆ ಧರ್ಮ ಪತ್ನಿಯೊಡಗೂಡಿ ಯುಕ್ತ ಧರ್ಮಗಳನ್ನು ಪಾಲಿಸುತ್ತಿದ್ದನು. ಆ ದಂಪತಿಗಳಲ್ಲಿ ಕಾಲಕ್ರಮದಲ್ಲಿ 100 ಮಂದಿ ಪುತ್ರರು ಉದಯಿಸಿದರು. ಆ 100 ಮಂದಿಯಲ್ಲಿ 10 ಮಂದಿಗೊಬ್ಬನಂತೆ ಮಹಾಪ್ರತಾಪಶಾಲಿಯಾಗಿದ್ದನು. ಅಂತಹವರಲ್ಲಿ ಭರತನೇ ಸರ್ವಜ್ಯೇಷ್ಠನು ಶ್ರೇಷ್ಠನೂ ಆಗಿ ಮಿಕ್ಕೆಲ್ಲರಿಗೂ ಮೂರ್ಧನ್ಯನಾಗಿ ಕಂಗೊಳಿಸುತ್ತಿದ್ದನು. ಋಷಭದೇವನ ಮಕ್ಕಳಲ್ಲಿ ಕೆಲವರು ಕ್ಷತ್ರಿಯೋತ್ತಮರಾದ ವೀರಾಗ್ರಣಿಗಳೆನಿಸಿದರು. ಮತ್ತೆ ಕೆಲವರು ಭಾಗವತ ಧರ್ಮಗಳಲ್ಲಿ ನಿಷ್ಠೆಯುಳ್ಳವರಾಗಿ ಮಹಾಭಾಗವತರೆಂದು ಪ್ರಸಿದ್ಧರಾದರು. ಮಿಕ್ಕವರೆಲ್ಲ ವೇದಶಾಸ್ತ್ರಾಧ್ಯಯನ ಮಾಡಿ ತಂದೆಯ ಅನುಜ್ಞೆಯಂತೆ ಗೃಹಸ್ಥ ಶ್ರಮವನ್ನು ಅವಲಂಬಿಸಿ ಸದಾಚಾರ ನಿರತರಾಗಿ ಪ್ರಜಾರಂಜಕರಾದರು. ಋಷಭದೇವನು ತಾನು ಸರ್ವಸ್ವತಂತ್ರನು, ಕೇವಲ ಆನಂದಮಯನು, ಸರ್ವೇಶ್ವರನೂ ಆಗಿದ್ದರೂ ತನ್ನ ಸ್ವರೂಪವನ್ನು ವ್ಯಕ್ತಿಗೊಳಿಸದೆ ಲೌಕಿಕನಂತೆಯೇ ಸಕಲ ಕರ್ಮಗಳನ್ನು ನಡೆಯಿಸುತ್ತಾ ಸರ್ವಭೂತ ದಯಾಪರನಾಗಿ ರಾಗದ್ವೇಷ ರಹಿತನಾಗಿ ಸಕಲರು ನಿಯತವಾದ ಗೃಹಾಶ್ರಮದಲ್ಲಿದ್ದು ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಗಳಿಸಿಕೊಳ್ಳಲು ಬೇಕಾದ ಮಾರ್ಗಗಳನ್ನು ತೋರಿಸಿಕೊಡುತ್ತಾ ಲೋಕಪೂಜ್ಯನಾಗಿದ್ದನು. ಸಕಲ ಯಾಗಗಳನ್ನು ನೂರಾವೃತ್ತಿ ಸಾಂಗವಾಗಿ ನೆರವೇರಿಸಿ ಕೃತಕೃತ್ಯನಾದನು. ಅವನ ಧರ್ಮರಾಜ್ಯದಲ್ಲಿ ಸರ್ವರು ಸಂತುಷ್ಟರಾಗಿ ನೀಚ ಕಾಮನೆಗಳ ಕಡೆಗೆ ದೃಷ್ಟಿಯನ್ನು ಹರಿಸದೆ ಸದಾ ಸನ್ಮಾರ್ಗಾಮಿಗಳಾಗಿಯೇ ಇದ್ದರು. ಒಮ್ಮೆ ಋಷಭದೇವನು ಭೂ ಸಂಚಾರವನ್ನು ಕೈಕೊಂಡು ಬ್ರಹ್ಮಾವರ್ತ ದೇಶದಲ್ಲಿ ಸಂಚರಿಸುತ್ತಾ ಅಲ್ಲಿ ಅನೇಕ ಮಂದಿ ಬ್ರಹ್ಮರ್ಷಿಗಳಿಂದ ನಿಬಿಡವಾಗಿದ್ದ ಒಂದು ಸಭೆಯನ್ನು ಪ್ರವೇಶಿಸಿ ಅಲ್ಲಿದ್ದ ಸಭಾಸದರನ್ನು, ವಿನೀತರಾದ ತನ್ನ ಮಕ್ಕಳನ್ನು ಉದ್ದೇಶಿಸಿ ಅವರಿಗೆ ಹೀಗೆಂದು ಬೋಧಿಸಿದನು. ಎಲೈ ಕುಮಾರರೇ, ಸಭಾಸದರೇ, ಲೋಕದಲ್ಲಿ ಜೀವರು ಬಹು ಪುಣ್ಯವಶವಾಗಿ ಶ್ರೇಷ್ಠವಾದ ಮನುಷ್ಯ ದೇಹವನ್ನು ಗಳಿಸುವರೆಂದು ತಿಳಿಯರಿ. ದುರ್ಲಭವಾದ ಮನುಷ್ಯ ದೇಹ
ಪ್ರಾಪ್ತವಾಗಿರುವಾಗ ಈ ಜನ್ಮವನ್ನು ವಿಷಯ ಭೋಗಾನುಭವಕ್ಕಾಗಿ ಉಪಯೋಗಿಸುವುದು ಮಹಾ ಅನರ್ಥಕರವು. ವಿಷಯ ಭೋಗವು ತತ್ಕಾಲಕ್ಕೆ ಎನ್ನಿಸಿದರೂ ಪರಿಣಾಮದಲ್ಲಿ ಅದು ನಷ್ಟಕಾರಿಯೂ ದುಃಖದಾಯಕವೂ ಆಗುವುದು ಅನಿವಾರ್ಯ. ಇಂದ್ರಿಯ ಸುಖಗಳೆಂಬುವು ಪಶು, ಹಂದಿ, ನಾಯಿಗಳಿಗೆ ಅನುಭವ ಯೋಗ್ಯವೇ ಹೊರತು ಜ್ಞಾನಿಯಾಗಿ ಮೋಕ್ಷ ಸಾಧನಕ್ಕೆ ಯೋಗ್ಯವಾದ ದೇಹವನ್ನು ಗಳಿಸಿದ ಮನುಷ್ಯನಿಂದ ಅಪೇಕ್ಷಣೆಯ ಆದುದಲ್ಲ. ಅದುದರಿಂದ ಮನುಷ್ಯನು ಭಗವದ್ ಆರಾಧನಾ ರೂಪವಾದ ಸನ್ಮಾರ್ಗವನ್ನವಲಂಬಿಸಿ ಸಂಸಾರ ಬಂಧನಕ್ಕೆ ಸಿಕ್ಕದೆ ಇಂದ್ರಿಯಗಳನ್ನು ಜಯಿಸಿ ಮನಸ್ಸನ್ನು ಸಮ್ಮತಿಯಲ್ಲಿಟ್ಟುಕೊಂಡು ಸರ್ವೇಶ್ವರನಾದ ಭಗವಂತನ ಸಾನ್ನಿಧ್ಯವನ್ನು ಗಳಿಸುವುದನ್ನೇ ಪರಮ ಪುರುಷಾರ್ಥವೆಂದು ನಂಬಿರಬೇಕು. ಹೆಂಡಿರು, ಮಕ್ಕಳು, ನೆಂಟರಿಷ್ಟರು ಮುಂತಾದ ಪರಿವಾರಗಳು, ಪಶು, ಧನ, ಗೃಹ ರಾಮಾದಿಗಳೇ ಮುಂತಾದವು ಅನಿತ್ಯವೆಂದು ನಿಶ್ಚಯ ಭಾವ ಉಂಟವಾಗಿ ಅವುಗಳಲ್ಲಿ ವಿಶೇಷ ಕೊಂಡಿರದೆ ಲೌಕಿಕಕ್ಕೆ ಅಂಟಿಯೂ ಅಂಟದಂತಿದ್ದು ಸದಾ ಮೋಕ್ಷ ಮಾರ್ಗಾನುವರ್ತಿಯಾಗಿ ಕಾಲ ಕಳೆಯುತ್ತಾ ಇರಬೇಕು. ಕರ್ಮವಾಸನೆಗೆ ಮುಖ್ಯಾಶ್ರಯವಾದ ಮನಸ್ಸಿನ ಗಂಟು ಯಾವಾಗಲೂ ಸಡಲುವುದೋ ಆಗ ಮನುಷ್ಯನು ಸಂಸಾರದಿಂದ ಮುಕ್ತನಾಗಿ ಕರ್ಮಕ್ಷಯ ಹೊಂದಿ ಪರಮಪುರುಷನನ್ನು ಹೊಂದಲು ಶಕ್ತನಾಗುವನು. ಈ ಗಂಟನ್ನು ಸಡಲಿಸುವ ಉಪಾಯಗಳಲ್ಲಿ ಮುಖ್ಯವಾದುದೆಂದರೆ ಸರ್ವ ಕಲ್ಯಾಣ ಗುಣಪೂರ್ಣನೂ ಲೋಕೇಶ್ವರನೂ ಆದ ಶ್ರೀಮನ್ನಾರಾಯಣನ ಪಾದಗಳಲ್ಲಿ ನಿಶ್ಚಲವೂ ನಿರ್ಮಲವೂ ಆದ ಭಕ್ತಿ ಶ್ರದ್ಧೆಗಳನ್ನಿಟ್ಟಿರುವುದು. ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳಲ್ಲಿ ವಿರಕ್ತಿಯನ್ನು ಅಭ್ಯಾಸಕ್ಕೆ ತರುವುದು. ಶೀತೋಷ್ಣ, ಸುಖ ದುಃಖ, ಲಾಭಾಲಾಭ ಮುಂತಾದ ದ್ವಂದ್ವಗಳಲ್ಲಿ ಸಮಬುದ್ಧಿಯನ್ನಿಟ್ಟು ಸಹಿಸಿಕೊಳ್ಳುವುದು. ವ್ಯರ್ಥ ಭಾಷಣಾದಿಗಳಿಂದ ವಿಮುಖನಾಗಿ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಭಗವದ್ ಆರಾಧನಾ ರೂಪವಾಗಿ ನಡೆಸುವುದು. ಸದಾ ಭಗವತ್ ಕಥಾಶ್ರವಣ ಮನನಾದಿಗಳಲ್ಲಿ ಆಸಕ್ತಿಗೊಂಡಿರುವುದು. ಸದಾ ಭಗವದ್ಗುಣ ವರ್ಣನ ಚಿಂತನ ನಾಮ ಸಂಕೀರ್ತನಗಳಲ್ಲಿ ಆಸಕ್ತಿಗೊಂಡಿರುವುದು. ಯಾವ ಪ್ರಾಣಿಯನ್ನು ದೂಷಿಸದೆ ದೇಹವೇ ತಾನೆಂಬ ಬುದ್ಧಿಯನ್ನು, ಹೆಂಡಿರು, ಮಕ್ಕಳು, ಮನೆ ಮಠಾದಿಗಳು ತನ್ನವೆಂಬ ಸ್ವಾಮ್ಯ ಚಿಂತನೆಯನ್ನು ಬಿಡುವುದು. ಶುದ್ಧಾಹಾರ ಸೇವನೆಯಿಂದಲೂ ಶುದ್ಧ ವಿಚಾರ ಚಿಂತನೆಯಿಂದಲೂ ಭಗವನ್ನಾಮ ಸಂಕೀರ್ತನೆಯಿಂದಲೂ ಪ್ರಾಣ, ಮನಸ್ಸು, ಇಂದ್ರಿಯಗಳನ್ನು ಸ್ವಾಧೀನಗೊಳಿಸಿ ಕೊಂಡಿರುವುದು. ಶಾಸ್ತ್ರಜ್ಞಾನ ಬಲದಿಂದ ತತ್ವಜ್ಞಾನವನ್ನು ಸಂಪಾದಿಸಿ ಪರಮಾತ್ಮ ಧ್ಯಾನ ರೂಪದಿಂದ ಯಜ್ಞ ಕಾರ್ಯದಲ್ಲಿ ನಿರತರಾಗಿರುವುದು. ಎಲೆ ಮಕ್ಕಳಿರ, ಈ ಕಾರ್ಯಗಳನ್ನು ಧೈರ್ಯದಿಂದಲೂ ಮನಸ್ಥೈರ್ಯದಿಂದಲೂ ಸ್ಥಿರ ಪ್ರಯತ್ನವಿಟ್ಟುಕೊಂಡು ನಡೆಸುತ್ತಾ ಬಂದಿರಾದರೆ ಹೃದಯ ಗ್ರಂಥಿ ಎಂಬುದು ಭೇದಿಸಿ ಕರ್ಮ ವಾಸನೆಯೇ ನಷ್ಟವಾಗಿ ಕ್ರಮಕ್ರಮವಾಗಿ ದೇಹಾಭಿಮಾನವು ಕ್ಷಯಿಸುತ್ತಾ ಬರುವುದು. ಇದನ್ನು ಚೆನ್ನಾಗಿ ತಿಳಿದು ಆಚರಿಸಿರಿ. ಇನ್ನು ನೀವು ತಿಳಿಯಬೇಕಾದ ಕೆಲವು ಅಂಶಗಳನ್ನು ಹೇಳುವನು ಕೇಳಿರಿ. ಪರಮ ಪುರುಷೋತ್ತಮನೂ ಆದ ಭಗವಂತನ ಮಹಾಮಹಿಮೆ ಎನ್ನರಿಯುವುದು ಸುಲಭವಲ್ಲ. ಪ್ರಪಂಚದಲ್ಲಿ ದೃಷ್ಟಿಗೋಚರವಾಗಿರುವ ವಸ್ತುಗಳಲ್ಲಿ ಸ್ಥಾವರಗಳಿಗಿಂತ ಜಂಗಮಗಳೇ ಶ್ರೇಷ್ಠವೆನ್ನಿಸುವವು. ಸ್ಥಾವರಗಳಾದ ಗಿಡ, ಲತೆ, ವೃಕ್ಷಗಳಿಗಿಂತ ಕ್ರಿಮಿಕೀಟ ಪ್ರಾಣಿಗಳು, ಅವುಗಳಿಗಿಂತ ಪಕ್ಷಿಗಳು, ಅವುಗಳಿಗಿಂತ ಸಾಧುಪಶುಗಳು, ಅವುಗಳಿಗಿಂತ ಮನುಷ್ಯರು ಶ್ರೇಷ್ಠರೆನಿಸುವರು. ಅವರಲ್ಲಿ ಜ್ಞಾನಿಗಳು, ಅವರಲ್ಲಿ ಪ್ರಮಥಗಣಗಳು, ಅವರುಗಳಲ್ಲಿ ಗಂಧರ್ವರು, ಅವರಿಗಿಂತಲೂ ಸಿದ್ಧರಿಗಿಂತಲೂ ಕಿನ್ನರರು, ಅವರಿಗಿಂತ ಅವರಿಗಿಂತ ದೇವತೆಗಳು ಮೇಲೆನಿಸುವರು. ಅವರಿಗಿಂತ ಇಂದ್ರಾದಿ ದೇವಮುಖ್ಯರು, ಅವರಿಗಿಂತಲೂ ದಕ್ಷ, ಮನು ಮುಂತಾದ ಪ್ರಜಾಧಿಪರು ಉತ್ತಮರೆನಿಸುವರು. ಆ ಪ್ರಜಾಧಿಪತಿಗಳಲ್ಲಿ ರುದ್ರನಿಗಿಂತಲೂ ಬ್ರಹ್ಮದೇವನು, ಅವನಿಗಿಂತಲೂ ಷಡ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀಮನ್ನಾರಾಯಣನು ಶ್ರೇಷ್ಠನೆಂದೇ ತಿಳಿಯರಿ. ರಾಜರ್ಷಿ ಶ್ರೇಷ್ಠನು ಜಿತೇಂದ್ರಿಯನೂ ಆದ ನಾಭಿರಾಜನ ಪ್ರಾರ್ಥನೆಯಂತೆ ಆ ದೇವೋತ್ತಮನೇ ಆತನಿಗೆ ಮಗನ ರೂಪದಿಂದ ನನ್ನ ಈ ಋಷಭ ನಾಮದಿಂದ ಅವತರಿಸಿದನೆಂಬುದು ನಿಮಗೆ ತಿಳಿದಿರಲಾರದು. ಮಕ್ಕಳಿರ, ಅಂತಹ ನಾನು ಸಹ ಶಮ, ದಮ, ತಪಸ್ಸು, ಸತ್ಯ, ಇಂದ್ರಿಯ ನಿಗ್ರಹ, ತಾಳ್ಮೆ, ಆತ್ಮಾನುಭವ ಮುಂತಾದವುಗಳನ್ನು ಗಳಿಸಿದ ಬ್ರಾಹ್ಮಣರನ್ನು ಶ್ರೇಷ್ಠರೆಂದು ಅವರನ್ನು ಪೂಜಿಸುವೆನು. ಬ್ರಹ್ಮಜ್ಞಾನಿಗಳು ಪರಮಾತ್ಮನಿಷ್ಠರು ಆದ ಅಂತಹ ಬ್ರಾಹ್ಮಣ ಶ್ರೇಷ್ಠರ ಮುಖದಲ್ಲಿ ಸಮರ್ಪಿತವಾದ ಹವಿಸ್ಸನ್ನು ನಾನು ಪರಮ ಪ್ರೀತಿಯಿಂದ ಭುಜಿಸುವೆನು. ವೇದವೆಂಬ ಅನಾದಿಯಾದ ನನ್ನ ಶರೀರವನ್ನು ಅರ್ಥವತ್ತಾಗಿ
ತಮ್ಮ ಮುಖದಲ್ಲಿ ಧರಿಸಿರುವ ಆ ಬ್ರಾಹ್ಮಣೋತ್ತಮರೇ ನನಗೆ ಪರಮ ಪೂಜ್ಯರೆನ್ನಿಸುವರು. ಆದುದರಿಂದ ನೀವು ಬ್ರಾಹ್ಮಣ ವರ್ಗದಲ್ಲಿ ನಿಶ್ಚಲ ಭಕ್ತಿ ಶ್ರದ್ಧೆಗಳನ್ನಿಟ್ಟು ನಡೆಯಲು ತಪ್ಪಬೇಡಿರಿ. ಪ್ರಕೃತಿ, ಪುರುಷ ಮತ್ತು ಈಶ್ವರ ಎಂಬ 3 ತತ್ವಗಳು ಪರಸ್ಪರ ವಿಲಕ್ಷಣಗಳೆಂಬುದನ್ನು ಶಾಸ್ತ್ರಾಭ್ಯಾಸದಿಂದಲೇ ಗ್ರಹಿಸಿರುವ ನೀವು ಈ ಚರಾಚರಾತ್ಮಕ ಪ್ರಪಂಚವು ನನ್ನ ಸ್ಥೂಲ ಶರೀರವೆಂಬುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಒಂದೊಂದು ಪ್ರಾಣಿ ಮತ್ತು ಒಂದೊಂದು ವಸ್ತುವನ್ನು ಗೌರವದಿಂದ ಕಾಣುವುದನ್ನು ಅಭ್ಯಸಿಸಿರಿ. ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳಿಂದಲೂ ನಡೆಸತಕ್ಕ ಎಲ್ಲ ಕಾರ್ಯಗಳಿಗೂ ನನ್ನ ಆರಾಧನವೇ ಮುಖ್ಯ ಫಲವೆಂದು ತಿಳಿಯಿರಿ. ಇದು ಮಾತ್ರವೇ ಜರಾ ಮರಣಗಳ ಬಂಧನದಿಂದ ಮನುಷ್ಯನನ್ನು ಬಿಡಿಸತಕ್ಕ ಮುಖ್ಯ ಸಾಧನವು ಎಂದು ಬೋಧಿಸಿದನು. ತನ್ನ ಆ ಮಕ್ಕಳು ಸರ್ವಶಾಸ್ತ್ರಾರ್ಥಗಳನ್ನು ತಿಳಿದ ಜ್ಞಾನಿಗಳಾಗಿದ್ದರೂ ಋಷಭದೇವನು ಅವರನ್ನು ಉದ್ದೇಶಿಸಿ ಲೋಕಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯ ಬೋಧಕವಾದ ಪರಮಹಂಸ ಧರ್ಮವನ್ನು ತನ್ನ ಆಚರಣೆಯಿಂದಲೇ ಉಪದೇಶಿಸತೊಡಗಿ ಸರ್ವಜ್ಯೇಷ್ಠನಾದ ಭರತನಿಗೆ ತನ್ನ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿ ತಾನು ಬ್ರಹ್ಮಾವರ್ತ ದೇಶವನ್ನು ಬಿಟ್ಟು ಸನ್ಯಾಸಿಯಾಗಿ ದೇಹಾತ್ಮ ಭಾವವನ್ನು ಮರೆತವನಾಗಿ ಅವಧೂತ ವೇಷದಿಂದ ಹೊರಟುಬಿಟ್ಟನು. ಕುರುಡನಂತೆಯೇ, ಕಿವುಡ ಮೂಗನಂತೆಯೂ, ಹುಚ್ಚನಂತೆಯೂ ಯಾವುದರ ಲಕ್ಷಣವೂ ಇಲ್ಲದೆ ಏನೊಂದನ್ನು ಅಪೇಕ್ಷಿಸದೆ ಅಂತರ್ಗತ ದೃಷ್ಟಿಯುಳ್ಳವನಾಗಿ ಮಹನೀಯನಾದ ಆ ಋಷಭದೇವನು ಭೂಮಿಯಲ್ಲಿ ಸಂಚರಿಸುತ್ತಿದ್ದನು. ದಿವ್ಯ ಸುಕುಮಾರ ದೇಹವು, ಮನೋಹರ ಮಂದಸ್ಮಿತ ಮುಖಾರವಿಂದವು ಸರ್ವರನ್ನು ಆಕರ್ಷಿಸುತ್ತಿದ್ದರೂ ಆತನು ಎಲ್ಲೂ ನಿಲ್ಲದೆ ಯಾರನ್ನೂ ಯಾಚಿಸದೆ ಅಜಗರ ವ್ರತವನ್ನು ಧಾರಣೆ ಮಾಡಿ ಒಂದೆಡೆ ಮಲಗಿಬಿಟ್ಟನು. ಅದೇ ಸ್ಥಿತಿಯಲ್ಲಿ ಬೇಕೆನ್ನಿಸಿದಾಗ ಅನ್ನಾದಿಗಳನ್ನು ಭುಜಿಸುತ್ತಾ, ಜಲಪಾನ ಮಾಡುತ್ತಾ, ಮಲಮೂತ್ರ ವಿಸರ್ಜನೆ ಮಾಡುತ್ತಾ ಯಾವುದರ ಲಕ್ಷ್ಯವೂ ಇಲ್ಲದೆ ದೇಹ ಧರ್ಮವನ್ನು ಜಯಿಸಿ ನಿರ್ಲೇಪನಾಗಿದ್ದು ಬಿಟ್ಟನು. ಮಹಾಮಹಿಮೆಯುಳ್ಳ ಯೋಗಿರಾಜನಾದುದ ರಿಂದ ಆತನ ಮಲವು ಕೂಡ ಸುಗಂಧಯುಕ್ತವಾಗಿಯೇ ಇರುವುದು. ಪರೀಕ್ಷಿತ್ ರಾಜ ಹೀಗೆ ಯೋಗಸಿದ್ಧಿಯನ್ನು ಗಳಿಸಿದ್ದ ಆತನಿಗೆ ಆಕಾಶಗಮನ, ಮನೋವೇಗ, ಅಂತರ್ಧಾನ, ಪರಕಾಯ ಪ್ರವೇಶ, ಮೋಕ್ಷದರ್ಶನ, ದೂರಶ್ರವಣ ಮುಂತಾದ ಯೋಗೀಶ್ವರ್ಯಗಳು, ಅಣಿ ಮಹಿಮಾದಿ ಅಷ್ಟಸಿದ್ಧಿಗಳು ಲಬ್ಧವಾಗಿದ್ದರೂ ಆತನು ಅವು ಮೋಕ್ಷ ಮಾರ್ಗ ವಿರೋಧಿಗಳೆಂದು, ಸಂಸಾರ ವರ್ಧಕಗಳೆಂದು ತಿಳಿದು ಅವುಗಳನ್ನು ಮನಸ್ಸಿನಿಂದಲೂ ಬಯಸದೆ ನಿರ್ವೀಣನಾಗಿದ್ದು ಬಿಟ್ಟನು. ಹೀಗೆ ಸಂಪೂರ್ಣವಾಗಿ ಶರೀರಾಭಿಮಾನವನ್ನು ಬಿಟ್ಟು ಕಾಡಿನಲ್ಲಿ ದಿಗಂಬರನಾಗಿ ಸಂಚರಿಸುತ್ತಿದ್ದಾಗ ಒಮ್ಮೆ ದೈವಯೋಗದಿಂದ ಭಯಂಕರವಾದ ಕಾಡು ಕಿಚ್ಚು ಹುಟ್ಟಿ ವ್ಯಾಪಿಸುತ್ತಾ ಬರುವಾಗ ಅದರಲ್ಲಿ ಋಷಭದೇವನ ದೇಹವು ದಗ್ಧವಾಗಿ ಭಸ್ಮವಾಗಿ ಹೋಯಿತು. ರಾಜೇಂದ್ರ, ಪ್ರಿಯವ್ರತನ ವಂಶದಲ್ಲಿ ಹೀಗೆ ಭಗವಂತನೇ ವೃಷಭಾವತಾರವನ್ನೆತ್ತಿ ಅದನ್ನು ಪವಿತ್ರಗೊಳಿಸಿದನೆಂಬ ಈ ಪುಣ್ಯಕಥೆಯು ಸರ್ವಫಲಪ್ರದವಾದುದು, ಸರ್ವದೋಷ ನಿವಾರಕವಾದುದು, ಭಕ್ತಿ ಶ್ರದ್ಧಾಭಿವೃದ್ಧಿಕರವಾದುದು ಎಂದು ಸುಖ ಬ್ರಹ್ಮರ್ಷಿಗಳು ವಿವರಿಸಿದರು. ಭರತ ಋಷಭರಾಜನ ಪರಮ ಪಾವನ ಚರಿತ್ರೆಯನ್ನು ಕೇಳಿದೆಯಲ್ಲವೇ? ಪರೀಕ್ಷಿತ್ ರಾಜ, ಈಗ ಅವನ ಹಿರಿಯ ಮಗನಾದ ಭರತನ ಚರಿತ್ರೆಯನ್ನು ವಿವರಿಸುವೆನು ಕೇಳು. ಪರಮ ಭಾಗವತೋತ್ತಮನಾದ ಭರತನು ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಾ ಪ್ರಜೆ ಪರಿವಾರಗಳಲ್ಲಿ ಪುತ್ರವಾತ್ಸಲ್ಯವಿಟ್ಟು ಧರ್ಮ ಪ್ರಭುವೆಂದು ಸರ್ವರ ಪ್ರೀತಿ ವಿಶ್ವಾಸಗಳಿಗೂ ಪಾತ್ರನಾದನು. ವಿಶ್ವರೂಪನ ಮಗಳಾದ ಪಂಚಜನಿ ಎಂಬ ಕನ್ಯಾಮಣಿಯನ್ನು ವರಿಸಿ ವಿವಾಹ ಮಾಡಿಕೊಂಡು ವಿಹಿತ ಗೃಹಸ್ಥಮ ಧರ್ಮದಿಂದ ಅತಿಥಿ ಸತ್ಕಾರಾದಿ ಆಶ್ರಮ ಧರ್ಮ ಪಾಲನೆಯಲ್ಲಿ ಲೇಷ ಮಾತ್ರವೂ ಅಲಸನಾಗದೆ ನಡೆಯುತ್ತಾ ಸಜ್ಜನ ಪ್ರಿಯವೆನ್ನಿಸಿದನು. ಯುಕ್ತ ಕಾಲದಲ್ಲಿ ಆ ದಂಪತಿಗಳ ಉದರದಲ್ಲಿ ಸಮಾನ ಗುಣ ವಿಶಿಷ್ಟರಾದ ಸುಮತಿ, ರಾಷ್ಟ್ರಭೃತ್ತು, ಸುದರ್ಶನ, ಆಚರಣ ಮತ್ತು ಧೂಮ್ರಕೇತು ಎಂಬ ಹೆಸರಿನ 5 ಮಂದಿ ಮಕ್ಕಳು ಹುಟ್ಟಿದರು. ಆತನ ರಾಜ್ಯಪಾಲನೆಯ ಸರ್ವದೇಶ ಸರ್ವಕಾಲಗಳಿಗೂ ಸುಪ್ರಸಿದ್ಧವೆನಿಸುವಂತೆ ಆತನು ಆಳುತ್ತಿದ್ದಷ್ಟು ಭೂಭಾಗವು ಆತನ ಹೆಸರಿನಿಂದಲೇ ಭಾರತ ವರ್ಷವೆಂದು ಪ್ರಸಿದ್ಧವಾಯಿತು. ಇಲ್ಲಿಂದನೇ ಭಾರತ ವರ್ಷ ಬಂದಿರೋದು. ಭಾರತ ವರ್ಷವೆಂದು ಪ್ರಸಿದ್ಧವಾಯಿತು. ಆತನ ರಾಜ್ಯಭಾರದಲ್ಲಿ ಪ್ರಜೆಗಳೆಲ್ಲರೂ ಲೇಷ ಮಾತ್ರವೂ ವರ್ಣಾಶ್ರಮ ಧರ್ಮವನ್ನು ಮೀರದೆ ಸರ್ವ ವಿಧದಲ್ಲೂ ತಮ್ಮ ರಾಜನನ್ನು ಅನುವರ್ತಿಸಿ ನಡೆಯುತ್ತಿದ್ದರು. ಭರತನು ಶ್ರದ್ಧಾಭಕ್ತಿ ಯುಕ್ತನಾಗಿ ತನ್ನ ತಂದೆಯಾದ ಋಷಭದೇವನ ಕೀರ್ತಿಗೆ ಕಳಂಕ ಉಂಟಾಗದಂತೆ ವ್ರತ ನಿಯಮಾದಿಗಳನ್ನು, ಯಾಗ ಯಜ್ಞಗಳನ್ನು ಆಚರಿಸುತ್ತಾ ಸಕಲ ದೇವತಾಂತರಾತ್ಮನಾದ ಪರಮಪುರುಷನು ಸಂತುಷ್ಟನಾಗಲೆಂದೇ ಸಂಕಲ್ಪಿಸಿ ಹೋಮ ದ್ರವ್ಯಗಳನ್ನು ಅರ್ಪಿಸುತ್ತಿದ್ದನು.
ಋತ್ವಿಕಗಳು ಇಂದ್ರಾದಿ ದೇವತೆಗಳನ್ನು ಸಂಬೋಧಿಸಿ ಮಂತ್ರೋಚ್ಚಾರಣ ಮಾಡಿದರು. ಅವರೆಲ್ಲರೂ ಯಜ್ಞರೂಪಿ ಶ್ರೀ ವಾಸುದೇವನಿಗೆ ಅವಯವ ಸ್ವರೂಪದಿಂದೇ ಭಾವಿಸಿ ಭರತನು ಧ್ಯಾನಿಸುತ್ತಿದ್ದರು. ಹೀಗೆಯೇ ಆ ಭರತರಾಜನು ತಾನು ಮಾಡುತ್ತಿದ್ದ ಸಕಲ ಕರ್ಮಗಳನ್ನು ಭಗವದ್ ಆರಾಧನೆಯ ರೂಪವಾಗಿಯೇ ನಡೆಸುತ್ತಾ ಶುದ್ಧ ಮನಸ್ಕನಾದನು. ಕ್ರಮಕ್ರಮವಾಗಿ ಹೃದಯ ಕಮಲ ನಿವಾಸಿಯಾದ ದಿವ್ಯ ಮಂಗಳಾಕಾರನಾದ ಶ್ರೀವತ್ಸ, ಕೌಸ್ತುಭ, ತುಳಸಿ, ವನಮಾಲಿಕೆ, ಶಂಖಚಕ್ರ, ಗದಾಪದ್ಮಗಳು ಇವುಗಳಿಂದಲ ಅಲಂಕೃತನು ಪೀತಾಂಬರಧಾರಿಯೂ ಆದ ಜೀವ ಶರೀರನಾಗಿ ನೆಲೆಗೊಂಡ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಂಡನು. ಒಮ್ಮೆ ಹಾಗೆ ಭಗವಂತನ ದಿವ್ಯ ಮಂಗಳ ವಿಗ್ರಹದ ಸಂದರ್ಶನವಾದ ಮೇಲೆ ಭರತನಿಗೆ ಆ ದಿವ್ಯಮೂರ್ತಿಯಲ್ಲಿ ದಿನದಿನಕ್ಕೂ ಭಕ್ತಿಯು ಹೆಚ್ಚಿದೊಡಗಿ ಕಾಲಕ್ರಮದಲ್ಲಿ ಅದು ಪರಿಪಕ್ವವಾಯಿತು. ಹೀಗೆ ಆ ರಾಜೇಂದ್ರನು 10,000 ವರ್ಷಗಳ ಕಾಲ ಸತ್ಕರ್ಮ ಪರಂಪರೆಗಳನ್ನು ನಡೆಸಿ ರಾಜ್ಯವಾಳುತ್ತಿದ್ದು, ತರುವಾಯ ತನ್ನ ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಮಕ್ಕಳಲ್ಲಿ ಹಂಚಿಬಿಟ್ಟನು. ಸಕಲೇಶ್ವರ್ಯ ಸಮೃದ್ಧವಾದ ಅರಮನೆಯನ್ನು, ಪ್ರಾಣಪ್ರಿಯಳಾದ ಪತ್ನಿಯನ್ನು ಬಿಟ್ಟು ಪುಲಹಾಶ್ರಮವೆಂಬ ಹೆಸರಿನಿಂದ ಒಪ್ಪುತ್ತಿದ್ದ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಸೇರಿದನು. ಆ ಕ್ಷೇತ್ರವು ಪರಮ ಪವಿತ್ರವಾಗಿದ್ದು, ತನ್ನ ಸ್ಥಾನ ಮಹಿಮೆಯಿಂದ ಅಲ್ಲಿ ಜಪತಪಾನುಷ್ಠಾನವನ್ನು ಆಚರಿಸುವ ಸಾಧಕರಿಗೆ ಶೀಘ್ರ ಫಲದಾಯಕ ಸ್ಥಳವೆಂದು ಪ್ರಸಿದ್ಧವಾಗಿತ್ತು. ಅಲ್ಲೇ ಚಕ್ರರೇಖೆಗಳುಳ್ಳ ಶಿಲೆಗಳಿಂದ ಪೂರ್ಣವಾಗಿದ್ದ ಚಕ್ರಾ ನದಿ ಎಂಬುದೊಂದು ಪುಣ್ಯ ನದಿ ಇರಲು ಭರತ ರಾಜೇಂದ್ರನು ನಿತ್ಯವೂ ಅದರಲ್ಲಿ ಅರುಣೋದಯ ಕಾಲಕ್ಕೆ ಸ್ನಾನವನ್ನಾಚರಿಸಿ ಭಗವಂತನನ್ನು ಬಗೆ ಬಗೆಯ ಸುಗಂಧ ಪುಷ್ಪಗಳು, ತುಳಸಿ, ದುರ್ವಾದಿಗಳು ಇವುಗಳಿಂದೆಲ್ಲ ಪೂಜಿಸಿ ಹೆಣ್ಣು, ಗೆಡ್ಡೆ, ಗೆಣಸುಗಳು, ನಿರ್ಮಲವಾದ ಜಲ ಇವುಗಳನ್ನೆಲ್ಲ ನೈವೇದ್ಯವಾಗಿ ಸಮರ್ಪಿಸುವನು. ಹೀಗೆಯೇ ಭಕ್ತಿ ಭಾಗ್ಯವು ಹೆಚ್ಚುತ್ತಾ ಬರಲು ಆತನು ತ್ರಿಕಾಲ ಸ್ನಾನ ಮಾಡುತ್ತಾ ಸೂರ್ಯಮಂಡಲ ಮಧ್ಯವರ್ತಿಯಾದ ಶ್ರೀ ಸೂರ್ಯನಾರಾಯಣನನ್ನು ಆರಾಧಿಸುತ್ತಾ, ಓ ಜಗತ್ಪತೆ, ಸರ್ವ ಜಗತ್ತನ್ನು ಕೇವಲ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿಸಿ ಸರ್ವ ಜೀವರಿಗೂ ಚೇತನ ಪ್ರದನಾಗಿ ಅವರಿಗೆ ಅಂತರಾತ್ಮನೂ ಆಗಿದ್ದು ಅವರ ಸರ್ವ ಕರ್ಮಗಳಲ್ಲೂ ಸಾಕ್ಷಿರೂಪನಾಗಿ ಪ್ರಕಾಶಿಸುತ್ತಿರುವ ನಿನ್ನ ಪಾದಾರ ಬಿಂದಗಳಿಗೆ ಅನಂತ ಪ್ರಣಾಮಗಳು. ನಿನ್ನ ಅಗಾಧ ಮಹಿಮೆಯನ್ನು ಸಾಕಲ್ಯನ ತಿಳಿಯಲು ಸಮರ್ಥನ್ಯಾರು? ಪ್ರಕೃತಿ ಮಂಡಲಕ್ಕಿಂತಲೂ ಹೊರಗೆ ವ್ಯಾಪಿಸತಕ್ಕ ದಿವ್ಯ ಪ್ರಕಾಶವನ್ನುಂಟಾಗಿ ಲೋಕತ್ರಯವನ್ನು ಬೆಳಗುತ್ತಿರುವ ತೇಜೋಮಂಡಲ ಮಧ್ಯವರ್ತಿಯಾದ ಶ್ರೀ ಸೂರ್ಯನಾರಾಯಣ ಮೂರ್ತಿಯೇ, ನಿನಗೆ ಶರಣು ಬಂದಿರುವೆನು, ಉದ್ಧರಿಸು ಎಂದು ಪ್ರಾರ್ಥಿಸಿ ವೇದ ಋಕ್ಕುಗಳನ್ನು ಪಠಿಸಿ ಏಕನಿಷ್ಠೆಯಿಂದ ಧ್ಯಾನದಲ್ಲಿ ತೊಡಗುವವನು. ಒಂದಾನೊಂದು ದಿನ ಆ ಭರತ ರಾಜರ್ಷಿಯು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನದಿಯ ಪಕ್ಕದಲ್ಲೇ ಅಸನಾಸೀನನಾಗಿ ಪ್ರಣವ ಮಂತ್ರ ಜಪ ಮಾಡುತ್ತಾ ಕುಳಿತಿದ್ದನು. ಆ ಸಮಯದಲ್ಲಿ ಒಂದು ಹೆಣ್ಣು ಜಿಂಕೆಯು ಬಾಯಾರಿಕೆಯಿಂದ ಪೀಡಿತನಾಗಿ ಆತನು ಕುಳಿತಿದ್ದ ದಂಡೆಗೆ ಎದುರಾಗಿ ಆಚೆಯ ದಡದಲ್ಲಿ ಸ್ವಲ್ಪ ಮೇಲೆ ನೀರು ಕುಡಿಯಲು ಬಂತು. ಅದು ನದಿಯ ನೀರಿಗೆ ಬಾಯಿಟ್ಟಿತ್ತೆಂಬ ವೇಳೆಗೆ ಸರಿಯಾಗಿ ನೆಲವನ್ನೇ ಗುಡುಗಿಸುವಂತೆ ಭಯಂಕರವಾಗಿದ್ದ ಒಂದು ಸಿಂಹ ಗರ್ಜನೆಯು ಅದರ ಕಿವಿಗೆ ಅಪ್ಪಳಿಸಿತು. ಒಡನೆ ಆ ಜಿಂಕೆಯು ಪ್ರಾಣಭಯದಿಂದ ಅತ್ತಿತ್ತ ನೋಡಿ ತಾನು ನಿಂತಿದ್ದ ಸ್ಥಳದಿಂದ ಚಂಗನೆ ಎದುರು ದಡಕ್ಕೆ ನೆಗೆಯಿತು. ಆ ಕಾಲದಲ್ಲಿ ಅದು ಪೂರ್ಣ ಗರ್ಭಿಣಿಯಾಗಿ ಆದುದರಿಂದಲೂ ನಿಂತ ಎಡೆಯಿಂದ ಅತ್ಯಾತುರಗೊಂಡು ತಟ್ಟನೆ ದಾಟುವುದರಿಂದಲೂ ಬಹು ಆಯಾಸವಾಗಿ ಗರ್ಭಸ್ರಾವವಾಯಿತು. ಆದರೂ ಬಹು ವೇಗದಿಂದ ಹರಿದುದರಿಂದ ಅದು ದಡದಲ್ಲಿ ಬಿದ್ದು ಆ ಆಯಾಸದಿಂದ ಮೇಲೆ ಕೇಳಲಾರದೆ ವಿಲಿಪಿಲಿ ಸಂಕಟಪಟ್ಟು ನರಳಿ ಪ್ರಾಣಬಿಟ್ಟಿತು. ಅದರ ಗರ್ಭದಿಂದ ಬಿದ್ದ ಮರಿಯು ನದಿಯು ಪ್ರವಾಹಕ್ಕೆ ಸಿಕ್ಕುತ್ತಲೇ ಬರುತ್ತಿದ್ದನ್ನು ಜಪ ಮಾಡುತ್ತಾ ಕುಳಿತಿದ್ದ ಭರತ ರಾಜರ್ಷಿಯು ನೋಡಿದನು. ಓಹೋ, ಇಲ್ಲ ಭರತರಾಜನ ನೋಡೋದಿದು. ಹುಟ್ಟುದೊಡನೆಯೇ ದುರಂತ ಅಪಾಯಕ್ಕೊಳಗಾಗಿ ತಾಯಿಯನ್ನು ಕಳೆದುಕೊಂಡು ಪ್ರಾಣವು ದಕ್ಕದಂತೆ ನದಿಯಲ್ಲಿ ಬಿದ್ದು ಕೊಚ್ಚಿ ಹೋಗುತ್ತಿದ್ದ ಆ ಮರಿಯನ್ನು ಕಂಡು ಭರತರಾಜರ್ಷಿಗೆ ಅಪಾರ ಕರುಣೆಯುಂಟಾಯಿತು. ಒಡನೆ ತನ್ನ ಜಪಾಸನದಿಂದ ಮೇಲಕ್ಕೆದ್ದು ಪ್ರವಾಹದಲ್ಲಿಳಿದು ತೇಲಿ ಬರುತ್ತಿದ್ದ ಆ ಮರಿಯನ್ನು ಹಿಡಿದು ದಡಕ್ಕೆ ತಂದನು. ತಾಯಿಯನ್ನು ಕಳೆದುಕೊಂಡು ಹುಟ್ಟಿದೊಡನೆಯೇ ಪರದೇಶಿಯಾದ ಅದಕ್ಕೆ ಮತ್ತಾರು ರಕ್ಷಕರು ಇಲ್ಲದಿರಲು ಭರತನು ಅದನ್ನು ತನ್ನ ಆಶ್ರಮದಲ್ಲೇ ಇಟ್ಟುಕೊಂಡು ಕಾಪಾಡಲಾರಂಭಿಸಿದನು. ಪ್ರಾರಂಭದ ಕೆಲವು ದಿನಗಳು ಹಾಲು ಕುಡಿಸಿ ಕಾಪಾಡಿದನು. ಅದು ಹುಲ್ಲನ್ನು ತಿನ್ನಲು ಶಕ್ತವಾದೊಡನೆಯೇ ಎಳೆಯ ಗರಿಕೆಯ ಹುಲ್ಲನ್ನು ಆಯ್ದು ತಂದು ಅದನ್ನು ತನ್ನ ಕೈಗಳಿಂದಲೇ ಅದಕ್ಕೆ ತಿನ್ನಿಸುವನು. ಆಗಾಗ ಅದರ ಮೈಯನ್ನು ಉಜ್ಜಿ ತೊಳೆದು ಶುದ್ಧ ಮಾಡುವನು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವು ಎಂಬಷ್ಟು ಮಮತೆಯಿಂದ ಅದನ್ನು ಆಗಾಗ ಮುದ್ದಿಸುವನು. ಎದೆಗೆ ಅಪ್ಪಿಕೊಳ್ಳುವನು. ನನ್ನ ಪ್ರಿಯ ಕಂದ ಎಂದು
ಮುದ್ದು ಮಾತುಗಳಿಂದ ಕರೆದು ಲಾಲಿಸುವನು. ಅದಕ್ಕೆ ತೋಳ, ಹುಲಿ, ಚಿರತ ಮುಂತಾದ ದುಷ್ಟ ಮೃಗಗಳಿಂದ ಅಪಾಯವಾಗದಂತೆ ಕಣ್ಣೇ ಕಾವಲಿಯಾಗಿ ನೋಡಿಕೊಳ್ಳುವನು. ಅದು ಓಡಿಯಾಡಿ ಆಯಾಸಗೊಂಡು ನಿಟ್ಟುಸಿರು ಬಿಡುತ್ತಾ ನಿಂತರೂ ಅದಕ್ಕೇನು ಅಪಾಯವಾಯಿತೋ ಎಂಬ ಗಾಬರಿಯಿಂದ ಅದನ್ನು ಎದೆಗಪ್ಪಿ ಬೆನ್ನು ತಟ್ಟಿ ಆಧರಿಸುವನು. ಅದನ್ನು ಎಳೆಯ ಗರಿಕೆಯ ಬೆಳೆದಿದ್ದ ಸ್ಥಳಕ್ಕೆ ಕರೆದೊಯ್ದು ಮೇಯಿಸುವನು. ಅದು ನಡೆದು ಆಯಾಸವಾಯಿತೆಂದು ತೋರಿದರೆ ತನ್ನ ತೋಳುಗಳಲ್ಲೆತ್ತಿಕೊಂಡು ಹೋಗುವನು. ಹೀಗೆ ತನ್ನ ಜಪತಪಾದಿ ಕಾರ್ಯಗಳಿಗೆ ವಿಘ್ನ ಉಂಟಾದುದನ್ನು ಲೆಕ್ಕಿಸದೆ ಆತನು ಅದರ ರಕ್ಷಣಾ ಕಾರ್ಯದಲ್ಲಿ ಮಗ್ನನಾಗಿದ್ದನು. ಈ ರೀತಿ ಅದರ ಪಾಲನೆ ಪೋಷಣೆಗಳಲ್ಲಿ ಮಗ್ನನಾಗಿ ಕೆಲವು ಕಾಲ ಕಳೆಯಲು ಕ್ರಮಕ್ರಮವಾಗಿ ಆತನ ಸ್ನಾನ ಸಂಧ್ಯಾದಿ ಕಾರ್ಯಗಳು, ಜಪತಪಗಳು, ಧ್ಯಾನಾದಿಗಳು ಎಲ್ಲವೂ ಕಡಿಮೆಯಾಗುತ್ತಾ ಬಂದವು. ಸದಾಕಾಲವು ಆ ಜಿಂಕೆಯ ಮರಿಯು ಸೇವೆಯೇ ಅವನಿಗೆ ಪರಮಾಶಕ್ತಿಯನ್ನುಂಟು ಮಾಡುವ ಕಾರ್ಯವಾಯಿತು. ದಿನದಿನಕ್ಕೆ ಭರತನಿಗೆ ಆ ಮರಿಯ ವಿಷಯದಲ್ಲಿದ್ದ ಪ್ರೀತಿಯು ಒಂದು ಮೋಹವಾಗಿ ಪರಿಣಮಿಸಿತು. ಅದನ್ನು ಒಂದು ಕ್ಷಣವೂ ಬಿಟ್ಟಿರಲಾರದಂತಹ ಗಾಢ ಸ್ನೇಹವು ಅದರ ವಿಷಯದಲ್ಲಿ ಉತ್ಪನ್ನವಾಯಿತು. ಅದು ಕಣ್ಮರೆಯಾಯಿತೆಂದರೆ ಏನೋ ನಿಧಿಯನ್ನೇ ಕಳೆದುಕೊಂಡಂತೆ ಕಳವಳ ಉಂಟಾಗಿ ಆತನು ತನ್ನಳಿಸಿ ಹೋಗುವಂತಾದನು. ಜಪತಪಾನುಷ್ಠಾನಗಳೆಲ್ಲವೂ ಕ್ರಮಕ್ರಮವಾಗಿ ನಿಂತು ಹೋದವು. ಸದಾಕಾಲವು ಅದನ್ನು ಆರೈಕೆ ಮಾಡುವುದು, ಆಡಿಸುವುದು, ಅದು ನಡೆದಾಡುವುದನ್ನು ನೋಡಿ ನಲಿಯುವುದು, ಅದನ್ನು ಮುದ್ದಾಡುವುದು, ಅದರ ಅಂಗಾಂಗಗಳ ಸೌಷ್ಠವ ಸೌಂದರ್ಯಗಳನ್ನು ನೋಡಿ ಮೆಚ್ಚಿಕೊಳ್ಳುವುದು, ಇದೇ ಆತನ ನಿತ್ಯ ಕರ್ಮಗಳಾಗಿ ಹೋದವು. ಎಂದಾದರೊಂದು ದಿನ ತನ್ನ ಜಪ ಧ್ಯಾನಾದಿಗಳ ಜ್ಞಾಪಕ ಬಂದು ಅದಕ್ಕಾಗಿ ಪ್ರಯತ್ನಿಸಿದರೂ ಉತ್ತರ ಕ್ಷಣದಲ್ಲೇ ತನ್ನ ಸಮೀಪಕ್ಕೆ ಬಂದು ನಿಲ್ಲುತ್ತಿದ್ದ ಆ ಜಿಂಕೆಯ ಮರಿಯ ಮೈಯನ್ನು ಸವರುತ್ತಾ ಆಗ ತಾನೇ ಮಾಡುತ್ತಿದ್ದ ಎಳೆಯ ಕೊಂಬುಗಳನ್ನು ಸವರುತ್ತಾ ಅದರ ಮುಖಕ್ಕೆ ಮುದ್ದಿಡುತ್ತಾ ಆಧರಿಸತೊಡಗಿ ತನ್ನ ಕಾರ್ಯದಲ್ಲಿ ಉದಾಸೀನತೆಯನ್ನು ಹೊಂದುವನು. ಓ ನನ್ನ ಮುದ್ದು ಮರಿಯೇ, ಹುಟ್ಟಿದೊಡನೆಯೇ ತಾಯಿಯನ್ನು ಕಳೆದುಕೊಂಡು ಪರದೇಶಿಯಾದ ನೀನು ಬದುಕುವುದೇ ಸಂದೇಹವಾಗಿತ್ತು. ನನ್ನ ಪೂರ್ವ ಪುಣ್ಯದಿಂದಲೋ ಎಂಬಂತೆ ಜೀವಿಸಿ ಇಷ್ಟು ಮಾತ್ರವೇ ಬೆಳೆದು ಅಭಿವೃದ್ಧಿಗೊಂಡೆಯಲ್ಲ. ನಿನಗೆ ಸರ್ವದೇಶ, ಸರ್ವಕಾಲ, ಸರ್ವಾವಸ್ಥೆಗಳಲ್ಲೂ ಕ್ಷೇಮ ಉಂಟಾಗುತ್ತಿರಲಿ ಎಂದು ಆಶೀರ್ವದಿಸುವನು. ಹೀಗೆಯೇ ಕೆಲವು ಕಾಲ ಕಳೆಯಿತು. ಮುಂದೆ ಒಂದಾನೊಂದು ದಿನ ಅದು ಅಕಸ್ಮಾತ್ತಾಗಿ ಹೇಗೋ ಕಣ್ಮರೆಯಾಗಿ ಎಲ್ಲೋ ಹೊರಟು ಹೋಯಿತು. ಕ್ಷಣಕಾಲವು ಅದನ್ನು ಅಗಲಿ ಸರಿಸಲಾರದಿದ್ದ ಭರತ ರಾಜರ್ಷಿಯು ಆ ದಿನ ಎಷ್ಟು ಹೊತ್ತಾದರೂ ಆಶ್ರಮ ಸಮೀಪದಲ್ಲಿ ತನ್ನ ಮುದ್ದು ಮರಿಯನ್ನು ಕಾಣದೆ ಹುಚ್ಚನಂತಾದನು. ಸಮೀಪದಲ್ಲೇ ಎಲ್ಲಾದರೂ ಸುತ್ತಾಡಲು ಹೋಗಿ ದಾರಿ ತಪ್ಪಿರ ಬಹುದೆಂದು ಹುಡುಕಿ ನೋಡಿದನು. ಎಷ್ಟು ಹೊತ್ತಾದರೂ ಅದರ ಸುಳಿವೆ ಕಾಣುದಿರಲು ಸರ್ವಸ್ವವನ್ನು ನೀಗಿಕೊಂಡ ಕಡಬಡವನಂತೆ ಹೂ ಎಂದು ಮೊರೆಯಿಟ್ಟು ರೋಧಿಸತೊಡಗಿದನು. ಅಯ್ಯೋ, ಹುಟ್ಟಿದೊಡನೆಯೇ ತಬ್ಬಲಿಯಾಗಿ ನನ್ನ ಕೈ ಸೇರಿದ ಮುದ್ದು ಮರಿಯು ಎಲ್ಲಿ ಹೋಯಿತೋ ಕಾಣಲಿಲ್ಲ. ಈ ದಿನ ನನಗೇನು ಅಜ್ಞಾನ ಕವಿದುಕೊಂಡಿತೋ, ಅದನ್ನು ಬಿಟ್ಟು ಉದಾಸೀನವಾಗಿದ್ದೆನಲ್ಲ. ಪರದೇಶಿಯಾಗಿದ್ದರೂ ದುರ್ದೈವಿಯಾದ ನನ್ನಲ್ಲಿದ್ದ ಕಾರಣದಿಂದ ಅದು ದಕ್ಕದೆ ಎಲ್ಲೋ ಮಾಯವಾಗಿ ಹೋಯಿತು. ಯಾವುದಾದರೂ ಚಿರತೆ, ಹುಲಿ, ತೋಳ ಮುಂತಾದ ದುಷ್ಟ ಮೃಗದ ಕೈಗೆ ಸಿಕ್ಕು ಪ್ರಾಣವನ್ನು ನಿಗಿತೋ, ಎಲ್ಲಾದರೂ ಪ್ರವಾಹದಲ್ಲಿ ಸಿಕ್ಕು ಕೊಚ್ಚಿ ಹೋಯಿತೋ, ಆ ನನ್ನ ಮರಿಗೆ ಏನಾಪಾಯ ಸಂಭವಿಸಿತೋ ಕಾಣಲಿಲ್ಲ ಎಂದು ಅಗಾಧ ವ್ಯಸನಾಕ್ರಾಂತನಾಗಿ ಏನೊಂದು ತೋರದೆ ಕಲ್ಮರಗಳು ಕರಗುವಂತೆ ರೋಧಿಸುತ್ತಿದ್ದನು. ಪರೀಕ್ಷಿ ನರೇಂದ್ರ, ನೋಡಿದೆಯಾ ಈ ಆಶ್ಚರ್ಯವನ್ನು? ಈ ಬಹುಕಾಲ ಧರ್ಮದಿಂದ ರಾಜ್ಯವಾಳಿ, ವೇದಶಾಸ್ತ್ರಾದಿಗಳ ಅಧ್ಯಯನದಿಂದ ಲೌಕಿಕ ಭೋಗ ಭಾಗ್ಯಗಳ ಅಶಾಶ್ವತ ಸ್ಥಿತಿಯನ್ನು ಮನಗಂಡು ಅಗಣಿತ ಐಶ್ವರ್ಯ, ರಾಜ್ಯ ಸಂಪದ, ಪ್ರಾಣ ಪ್ರಿಯರಾದ ಪತ್ನಿ ಪುತ್ರಾದಿಗಳನ್ನು ಹೀಗೆ ಎಲ್ಲರನ್ನೂ ಪರಿತ್ಯಜಿಸಿ ಪರಮ ವೈರಾಗ್ಯಶೀಲನಾಗಿ ಅರಣ್ಯವನ್ನು ಸೇರಿದ ಭರತ ಚಕ್ರವರ್ತಿಗೆ ಪ್ರಾರಬ್ಧ ಕರ್ಮದಿಂದ ಬಲವತ್ತರ ಯೋಗದಿಂದ ಜಿಂಕೆಯ ಮರಿಯು ಸಂಬಂಧ ಉಂಟಾಗಿ ಆ ಕನಿಕರವೇ ಮೋಹವಾಗಿ ಪ್ರಬಲಿಸಿ ಆತನನ್ನು ತಪೋಭ್ರಷ್ಟನನ್ನಾಗಿ ಮಾಡಿದ ದುರ್ವಿಧಿಯು ಕೇವಲ ಪರಿತಾಪಕರವಾದುದಲ್ಲವೇ? ಹೀಗೆ ತನ್ನನ್ನೇ ಮರೆತು ಸ್ವಧರ್ಮ ವಿರಹಿತನಾಗಿ ದಿಕ್ಕು ಕಾಣದೆ ಇದ್ದ ಆತನಿಗೆ ಮುಂದೆ ಕೆಲ ದಿನಗಳಲ್ಲಿ ಕಾಲಗತಿಯು ಸಮೀಪಿಸಿತು. ಮೃತ್ಯು ವೇಳೆ ಎದಗಿತೆಂದು ತಿಳಿದಾಗಲೂ ಆತನಿಗೆ ಇನ್ನೂ ಆ ಜಿಂಕೆಯ ಮರಿಯು ಮೋಹವು ಮನಸ್ಸಿನಲ್ಲಿದ್ದು ತಾನಾಗಿ ಬಾಧಿಸುತ್ತಿದ್ದರಿಂದ, ಅಯ್ಯೋ ಪರದೇಶಿಯಾದ ಮೃಗಶಿಶುವೆ, ನನ್ನ ಬಿಟ್ಟು ಹೋದೆಯಾ? ಈ ಅಗಲಿಕೆಯನ್ನು ಹೇಗೆ ಸಹಿಸಲಿ ಎಂದು ಅದೇ ವ್ಯಸನದಲ್ಲಿ ಮಗ್ನನಾಗಿ ಪ್ರಾಣತ್ಯಾಗ ಮಾಡಿದನು. ಅಂತ್ಯಕಾಲದಲ್ಲೂ ಅದನ್ನೇ ಸ್ಮರಿಸುತ್ತಾ ಪ್ರಾಣ ಬಿಟ್ಟುದರಿಂದ ಆ ವಾಸನಾ ಬಲದಿಂದ ಮರುಜನ್ಮದಲ್ಲಿ ಜಿಂಕೆಯ ರೂಪದಲ್ಲೇ ಹುಟ್ಟಿದನು.
ಶ್ರೀಕೃಷ್ಣಾರ್ಪಣಮಸ್ತು.